ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೋರ್ಟ್ನಲ್ಲಿ ಬಿಗ್ ಮುನ್ನಡೆಯಾಗಿದೆ. ಮತ್ತೊಮ್ಮೆ ಮಾಧ್ಯಮಗಳ ವಿರುದ್ಧ ಸಮರ ಸಾರಿದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೋರ್ಟ್ನಲ್ಲಿ ಬಿಗ್ ಮುನ್ನಡೆ. ಮತ್ತೊಮ್ಮೆ ಮಾಧ್ಯಮಗಳ ವಿರುದ್ಧ ಸಮರ ಸಾರಿದ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮರುಸೃಷ್ಟಿ ಕೇಸ್. ಟಿವಿ ಚಾನೆಲ್ಗಳಿಗೆ ಹೇಗೆ ಹೇಳಬೇಕು ಹೈಕೋರ್ಟ್ ಕಿಡಿ. ಹೌ ಟು ಡೀಲ್ ವಿತ್ ದಿಸ್ ಪೀಪಲ್. ನ್ಯಾಯಪೀಠ ಬೇಸರವನ್ನ ವ್ಯಕ್ತಪಡಿಸಿದೆ. ಕೋರ್ಟ್ ಆದೇಶ ಉಲ್ಲಂಘಿಸುತ್ತಿರುವಂತಹ ಮೀಡಿಯಾ ಮೇಲೆ ಕ್ರಮ ಆಗಬೇಕು ಅಂತ ಕೋರ್ಟ್ ಹೇಳಿದೆ. ಸೂಕ್ತ ಕ್ರಮಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಗೆ ನಿರ್ದೇಶಿಸಬೇಕು. ಹೀಗಂತ ಕೋರಿದ್ದ ಜೈಲಲ್ಲಿರುವಂತಹ ನಟ ದರ್ಶನ್ ಅರ್ಜಿಯ ವಿಚಾರಣೆ. 40 ಟಿವಿ ಚಾನೆಲ್ಗಳನ್ನ ಪ್ರತಿವಾದಿಗಳನ್ನಾಗಿಸಿದ್ದ ನಟ ದರ್ಶನ್ ಈಗ ಮಾಧ್ಯಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲು ನಟ ದರ್ಶನ್ಗೆ ಹಕ್ಕಿದೆ. ಈ ವಿಚಾರದಲ್ಲಿ ದರ್ಶನ್ರನ್ನ ತಡೆಯುವವರು ಯಾರು? ದರ್ಶನ್ ಆಕ್ಷೇಪವಿರುವುದು ಯೂಟ್ಯೂಬ್ ಮತ್ತು ಮೆಟಾ ವಿರುದ್ಧ. ಯೂಟ್ಯೂಬ್ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಬಹುದು. ಆದ್ರೆ ಯೂಟ್ಯೂಬ್ ಮೆಟಾವನ್ನ ಪ್ರತಿವಾದಿಗಳನ್ನಾಗಿಸಿಲ್ಲ. ಹಾಗೆ ಮಾಡಿದ್ದರೆ ಯೂಟ್ಯೂಬ್ ಅನ್ನು ಕೋರ್ಟ್ ಪ್ರಶ್ನಿಸಬಹುದಿತ್ತು. ಇದು ಹೈಕೋರ್ಟ್ ನ್ಯಾಯಪೀಠದ ಅಭಿಪ್ರಾಯ. ಬೇಸರವನ್ನ ವ್ಯಕ್ತಪಡಿಸಿದೆ. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದ ಹೈಕೋರ್ಟ್ ನ್ಯಾಯಪೀಠ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಹಲವಾರು ಚಾನೆಲ್ಗಳು ಅವರವರಿಗೆ ಬಂದಂತ ರೀತಿಯಲ್ಲಿ ಸುದ್ದಿಗಳನ್ನ ಪ್ರಸಾರ ಮಾಡಿತ್ತು. ಇನ್ನು ಅದರಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಯಾರು ಈ ರೀತಿಯಾಗಿ ಮನಬಂದಂತೆ ಮಾತನಾಡಿದ್ದಾರೆ ಅಂದ್ರೆ ಮಾನವ ಹಕ್ಕು ಕಾಯ್ದೆ ವಿಚಾರದಲ್ಲಿ ನಾವು ಗಮನಿಸಿ ನೋಡಿದಾಗ ದರ್ಶನ್ಗೆ ಇದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಕಾನೂನಿನ ಪ್ರಕಾರ ಅವಕಾಶಗಳು ಇದಾವೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಯಾರು ಈ ರೀತಿಯಾಗೆಲ್ಲ ನಡ್ಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು. ಇದರಿಂದ ನನಗೆ ಬೇಸರ ವ್ಯಕ್ತವಾಗಿದೆ. ಹೈಕೋರ್ಟ್ ಸಹಿತ ಒಂದೊಂದು ಯಾವುದೇ ಬಗ್ಗೆ ಏನೇ ಹೇಳಬೇಕು ಅಂತ ಅಂದ್ರೆ, ಯಾರದೇ ಬಗ್ಗೆ ಏನೇ ಮಾತಾಡಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಇರುತ್ತೆ. ಅದನ್ನ ಹೊರತುಪಡಿಸಿ ಯಾರು ಕೂಡ ಯಾರ ಬಗ್ಗೆನೂ ಕೂಡ ಹಕ್ಕುಚ್ಯುತಿಯನ್ನ ಮಾಡಬಾರ್ದು, ನಿಂದನೆಯನ್ನ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಸಹಿತ ಇದ್ರ ಬಗ್ಗೆ ವಾದ ಪ್ರತಿವಾದವನ್ನ ಆಲಿಸಿರುವಂಥದ್ದು. ಇದೀಗ ಹೈಕೋರ್ಟ್ ಕಾಯ್ದಿರಿಸಿದೆ ಈ ಆದೇಶವನ್ನ. ಏನಂತ, ಒಂದು ವೇಳೆ ಏನಾದ್ರೂ ಹೈಕೋರ್ಟ್ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತು ಅಂತ ಅಂದಾಗ ಯಾವ್ಯಾವ ಚಾನೆಲ್ಗಳು ದರ್ಶನ್ ಮೇಲೆ ಅವರ ಮನ ಬಂದಂತೆ ಅವರ ಭಾಷೆಯಲ್ಲಿ ಮಾತನಾಡಿರ್ತಾರೋ ಅಥವಾ ಬೇರೆ ಯಾವುದೇ ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಯಾರು ಆ ರೀತಿಯಾಗಿ ಮಾತನಾಡಿರ್ತಾರೋ ಅವರ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಎಲ್ಲಾ ರೀತಿಯಾದಂಥ ಅವಕಾಶಗಳು ಇರುವಂಥದ್ದು. ಈ ಕುರಿತಾಗಿ ಟಿವಿ ಚಾನೆಲ್ಸ್ಗಳ ಹೇಗೆ ಹೇಳಬೇಕು ಹೈಕೋರ್ಟ್ ಕಿಡಿಯನ್ನ ಕಾರಿದೆ. ಹೌ ಟು ಡೀಲ್ ವಿತ್ ದಿಸ್ ಪೀಪಲ್. ಯಾವ ರೀತಿಯಾಗಿ ಮಾತಾಡಬೇಕು. ಈಗ ಸಾಮಾಜಿಕವಾಗಿ ಏನೋ ಒಂದು ಮೆಸೇಜ್ ಅನ್ನ ಕೊಡ್ತಾ ಇರ್ತಾರೆ, ಏನೋ ಒಂದು ಸುದ್ದಿಯನ್ನ ಕೊಡ್ತಾ ಇರ್ತಾರೆ ಅಂತ ಅಂದ್ರೆ ಮಾನವ ಹಕ್ಕು ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಇದ್ರ ಬಗ್ಗೆ ವಾದ ಪ್ರತಿವಾದವನ್ನ ಆಲಿಸಿರುವಂಥದ್ದು.